ಇಡೀ ಇಂಡಿಯಾದವರೆಲ್ಲ ಬೇರೆ ದೇಶಗಳೆಲ್ಲ ಹೋಗಿ ಸಂವಿಧಾನ ಬರೆಯೋದಕ್ಕೆ ಕೇಳಿದ್ರೆ ಅಂಬೇಡ್ಕರ್ ಇದ್ಕೊಂಡು ನಾವು ಆ ದೇಶಕ್ಕೆ ಬರೋಕ್ಕಾಗಲ್ಲ ಅಂತ ತಿಳಿಸ್ಕೊಂಡ ಮಹಾನ್ ವ್ಯಕ್ತಿ ಅವರು. ಈ ಮಹಾನ್ ವ್ಯಕ್ತಿ ಬರೆದಂಥ 2 ಪುಸ್ತಕಗಳನ್ನ ರೂಪಾಯಿ ವಿಮರ್ಶೆ ಅಂತೇಳಿ, ರೂಪಾಯಿ ಸಮಸ್ಯೆಗಳು ಅಂತೇಳಿ ಬರೆದವನು ಫಾರಿನ್ನೊಬ್ಬ ಮತ್ತು ಭಾರತದವನು ಅಮೃತ್ ಸೇನ್ ಒಬ್ಬ. ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬಂತು, ಈ ಮಹಾನ್ ವ್ಯಕ್ತಿಗೆ ಬರಲಿಲ್ಲ. ಇವರು ರಕ್ತ ನಾವು ಸಮಾಜಕ್ಕೆ ಎಷ್ಟು ಜನಕ್ಕೆ ಉದ್ಧಾರ ಮಾಡ್ತಾಯಿದ್ವಿ. ಇವ್ರಿಗೆ ಅವತ್ತು ರಾಜಕೀಯದಲ್ಲಿ ಅವಕಾಶ ಸಿಗದೇ ಇದ್ದಿದ್ದರೆ ಇಡೀ ದೇಶ ಬೇರೆ ದೇಶಗಳು ಗುರುತಿಸಿದ್ದಕ್ಕೆ ಇವ್ರಿಗೆ ಕೊಟ್ಟರು ಸಂವಿಧಾನ ಬರೆಯೋದಕ್ಕೆ ಅವಕಾಶ. ಕರಡು ಸಮಿತಿಯ ಅಧ್ಯಕ್ಷರಾಗಿ ಇಲ್ಲ ಅಂದಿದ್ರೆ ನಮ್ಮ ಗತಿ ಏನಾಗ್ತಿತ್ತು? ನಮ್ಮ ರಕ್ತ ಇಡೀ ದೇಶ ಆಳೋ ರಕ್ತ ಆಗಬೇಕೇ ಹೊರತು ನಮ್ಮ ರಕ್ತ ಬರೆದ ಸಂವಿಧಾನ ಇವತ್ತು ದೇಶನ ಆಳ್ತಾ ಇದೆ. ಆದರೆ ಆ ಸೀಟಲ್ಲಿ ಕೂತ್ಕೊಳ್ಳೋರು ನಾವು ಆಗಬೇಕು, ಯಾರೂ ಒಬ್ಬ ವಲಯ ಆಗಬೇಕು. ಅದಕ್ಕೋಸ್ಕರ ನೀವೆಲ್ಲ ಇವತ್ತು ಪಣ ತೊಡಬೇಕು. ಹಕ್ಕು ಅಧಿಕಾರ ಈ ಸಿಕ್ಕಿದೆ ಅಂತಂದರೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಛಲದಿಂದ ಮತ್ತು ಹಠದಿಂದ ಅವರು ಗೆದ್ದಂಥ ಪ್ರತಿಯೊಂದು ಹಂತವಾಗಿ ಬಂದು ಈ ದಿನ ನಮ್ಮನ್ನು ಈ ಮಟ್ಟಕ್ಕೆ ನಿಲ್ಲಿಸಿರೋದು ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್. ನಮಗೆ ಬಂದಿರತಕ್ಕಂಥ HAL ಕಾರ್ಖಾನೆಗೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ ಹೆಸರಿಡಬೇಕು ಅಂತ ಅದನ್ನು ಬರ್ತಾ ಮೀಟಿಂಗಲ್ಲಿ ಇಡ್ತಾರೆ, ಪಾಸ್ ಮಾಡ್ತಲ್ಲ, ಪೆಂಡಿಂಗ್ ಆಗ್ತಾವ್ರೆ. ಅದನ್ನು ಒಂದು HALಗೆ ಏನು ಡಾಕ್ಟರ್ BR ಅಂಬೇಡ್ಕರ್ HAL ಘಟಕ ಅಂತ ಹೆಸರಿಡಲಿಕ್ಕೆ ಇವತ್ತೇನು ನಾವೆಲ್ಲ ಭಾಗವಹಿಸಿದ್ವಿ, ನಾವೆಲ್ಲರೂ ಒಟ್ಟಾಗಿ ಆ ಒಂದು ಹೆಸರಿಡಲಿಕ್ಕೆ ನಾವೆಲ್ಲರೂ ಶ್ರಮಿಸಬೇಕು ಅಂತ ಅನ್ನೋ ಒಂದು ಅಭಿಲಾಷೆ ಇದೆ.